ನಮಸ್ಕಾರ. ಕರ್ನಾಟಕ ಗಿಲ್ಲಿ ಬಾಸ್ ಎಂದ ಗೃಹ ಸಚಿವರು ಅದ ಪರಮೇಶ್ವರ್. ಏನ್ರಿ ಗಿಲ್ಲಿ ಹವಾ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಎಲ್ಲಿ ಹೋದರೂ ಕೂಡ ಗಿಲ್ಲಿ ಕ್ರೇಜ್, ಇನ್ನೇನು ಬಿಗ್ ಬಾಸ್ ಮುಗಿದು 2 ತಿಂಗಳಾದರೂ ಕೂಡ ಗಿಲ್ಲಿ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಅಂಥದ್ರೊಳಗೆ ಒಬ್ಬ ಪೊಲಿಟಿಷಿಯನ್ ಅಂದ್ರಪ್ಪ ಅಂತಂದ್ರೆ ಕರ್ನಾಟಕದ ಮೇರು ರಾಜಕಾರಣಿ ಅಥವಾ ಪ್ರಬುದ್ಧ ರಾಜಕಾರಣಿಯಾಗಿರುವಂತಹ ಗೃಹ ಸಚಿವರಾಗಿರುವಂತಹ ಇವತ್ತಿನ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಗಿಲ್ಲಿಗೆ ಬಾಸ್ ಎಂದು ಬಿಟ್ಟಾರ. ಅದು ಎಲ್ಲ ಕಡೆಗೆ ಬಹುದೊಡ್ಡ ಚರ್ಚೆ ಆಗುತ್ತಿರುವಂಥದ್ದು. ಯಾಕೆ ಬಾಸ್ ಅಂದರು, ಯಾವಾಗ ಅಂದರು, ಎಲ್ಲೆಲ್ಲಿ ಅಂದರು, ಯಾಕೆ ಅಂದರು, ಅದ್ರ ವಿರುದ್ಧ ಏನೇನು ನಡೆದೈತಿ, ವಿರೋಧಿಗಳು ಹೆಂಗೆ ಉರ್ಕೊಳಕೈತಾರ, ಕೆಳಗ ಮ್ಯಾಗ ಹೆಂಗೆ ನೀರು ಬರಾಕೈತಾವ, ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ನಿಮ್ಮ ಮುಂದೆ ಬಂದುಬಿಟ್ಟಿನಿ. ಏನಪ್ಪ ಅಂತಂದ್ರೆ ಇವತ್ತು ಗಿಲ್ಲಿ ಬಗ್ಗೆ ಪ್ರತಿ ದಿನಾನು ಪ್ರತಿ ಕ್ಷಣನೂ ಅಥವಾ ವಿಷಯಗಳು ಬರಕತ್ಬಿಟ್ಟಾವ. ಸೊ ಅಂದ್ರೆ ರಾಜಕಾರಣಿಗಳಿಂದ ಆಗಿರ್ಬೋದು, ಸಿನಿಮಾ ನಟರಿಂದ ಆಗಿರ್ಬೋದು, ಬಿಗ್ ಬಾಸ್ ಸ್ಪರ್ಧಿಗಳಿಂದಲೇ ಆಗಿರ್ಬೋದು, ಒಟ್ಟು ಎಲ್ಲ ಕಡೆಯಿಂದಲೂ ಗಿಲ್ಲಿ ಬಗ್ಗೆ ಒಂದು ಸುದ್ದಿ ಇದ್ದೇ ಇರ್ತದೆ. ಅದನ್ನು ನೀವು ನೋಡಿರ್ತೀರಿ, ಗೊತ್ತಿರ್ತದೆ. ಇದ್ರ ಬಗ್ಗೆ ಎಷ್ಟು ಚರ್ಚೆ ಬೇಡ. ಏನಪ್ಪ ಅಂತಂದ್ರೆ ಅಲ್ಲಿ ಒಬ್ಬ ದೇವಿಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ ಗಿಲ್ಲಿ, ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಕ್ಷೇತ್ರದ ಶಾಸಕರು ಮಂಜುನಾಥ್ ಮತ್ತು ಇವತ್ತಿನ ಗೃಹ ಸಚಿವರಾಗಿರುವಂತಹ ಅಂದರೆ ನಿಕಟಪೂರ್ವ ಶಾಸಕರು ಮಂಜುನಾಥ್ ಅವರು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಆದರೆ ಇವತ್ತಿನ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಸೊ ಅಲ್ಲಿ ಅವರು ಮಾತಾಡ್ತಾ ಗಿಲ್ಲಿ ಬರೋ ಕ್ರೇಜ್ಗೆ ಅವ್ರು ಏನು ಮಾತಾಡೋಕ್ಕಾರ ಅಲ್ಲಿ ಕೂಡ ಎಲ್ಲ ಗಿಲ್ಲಿ ಅಂತೇಳಿ ಜನರ ಕೂಗು ಎದ್ದು ಬಿಡ್ತಪ್ಪ. ಅಬ್ಬಾ ಇನ್ನೇನು ಮತ್ತೆ ಜನಗಳು ಏನು ಕೇಳ್ತಾರೆ ಅದನ್ನು ಮಾತಾಡಬೇಕು. ಇಲ್ಲಪ್ಪ ಅಂತಾರೆ ಮತ್ತೆ ತೆರಿಗೆ ಇಡ್ತಪ್ಪ ಜನ ಏನು ಮಾಡ್ತಾರೆ ಹೇಳಕ್ಕೆ ಬರಂಗಿಲ್ಲ. ಸೊ ರಾಜಕಾರಣಿಗಳಿಗೆ ಅದು ಗೊತ್ತದ, ಜನ ಏನು ಕೇಳಕತ್ತಾರ, ಏನು ವಿಚಾರ ಮಾಡಕತ್ತಾರ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಎಕ್ಸ್ಟ್ರಾ ಮಾತಾಡಿ ಇಲ್ಲಿ ಯಾರಿಗೂ ಕೇಳಕ್ಕೆ ಪುರ್ಸೊತ್ತಿ ಇಲ್ಲ, ನನ್ನನ್ನು ನೋಡೋಕೆ ಯಾರೂ ಬಂದಿಲ್ಲ, ನನ್ನ ಮಾತು ಕೇಳಕ್ಕೆ ಇಲ್ಲಿ ಯಾರೂ ಬಂದಿಲ್ಲ, ಗಿಲ್ಲಿ ನೋಡೋಕೆ ಎಲ್ಲರೂ ಬಂದಾರ ಅಂತೇಳಿ ಸ್ವಲ್ಪ ಉಬ್ಬಿಸಿ ಎತ್ತಿ ಒಗೆದು ಬಿಡಮ್ಮ ಅಂತೇಳಿ ಜನಗಳಿಗೆ ಏನು ಬೇಕಾದನ್ನು ಕೊಟ್ಟು ಬಿಡಮ್ಮ ಅಂತೇಳಿ ಪರಮೇಶ್ವರ್ ಅವರು ಕೂಡ ಒಳ್ಳೆ ಐಡಿಯಾಲಜಿ ತೊಗೊಂಡು ಗಿಲ್ಲಿ ಬರ್ತಿದ್ದಂಗೆ ನಿಮ್ಮೆಲ್ಲರ ಮೆಚ್ಚಿನ ಹುಲಿ ತಮ್ಮ ಗಿಲ್ಲಿ ಬಾಸ್ ಬರ್ತಾ ಇದ್ದಾರೆ ಅಂದ್ಬಿಟ್ರು. ಅಗ್ಗ ಕೂಗ ಬಾ ಜನ ಎತ್ತಿ ಒಗೆದು ಮೆರೆಸಿಬಿಟ್ರು ಗಿಲ್ಲಿ ಬಂದಿದ್ದ ಮತ್ತು ಅವ್ರ ಬಗ್ಗೆನೇ. ಮತ್ತು ಯಾಕಪ್ಪ ಅಂದ್ರೆ ರಾಜಕಾರಣಿಗಳು ಅಂಥ ದೊಡ್ಡವರು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ ಬಳಿಕ ನಾನು ಕೂಡ ಅವ್ರ ಬಗ್ಗೆ ಮಾತಾಡ್ಬೇಕಂತ ಗಿಲ್ಲಿ ತಿಳ್ಕೊಂಡು ಗಿಲ್ಲಿ ಮೊದಲಕ್ಕೆ ಎಲ್ಲ ಸಕಲ ಕಲಬಲ ಬಂದು ನಿಮಗೆ ಗೊತ್ತದ ಆಲ್ರೆಡಿ. ಇನ್ನು ಪರಮೇಶ್ವರ್ ಅವ್ರು ಯಾವ ಲೆಕ್ಕ ಎಂತೆಂಥರನ್ನ ಬಿಟ್ಟಿಲ್ಲ ನೋಡ್ರಿ. ಇವತ್ತಿಗಾದ್ರೂ ಕಾರ್ಯಕ್ರಮಗಳು ಎಷ್ಟಿದ್ರೂ ಕೂಡ ಎಂತೆಂಥ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ಏನು ಕಾಮನ್ ಭಾಷೆ, ಸೀದಾ ಸಾದಾ ಭಾಷೆ ಮತ್ತು ಸೀದಾ ಸಾದಾ ಬಟ್ಟೆ, ಏನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಒಳ್ಳೆ ಕರಾಪ್ ಇಲ್ಲ, ಒಳ್ಳೆ ಸ್ಟೈಲ್ ಇಲ್ಲ, ಹೆಂಗೆ ಬರ್ತಿದ್ದ ಹಂಗೆ ಹೋಗ್ತಾನೆ, ಹೆಂಗೆ ಹೋಗ್ತಿದ್ದ ಹಂಗೆ ಬರ್ತಾನೆ. ಎಷ್ಟು ಸಿಂಪಲ್ ಸಿಟಿ. ಅಬ್ಬಾಬಾಬಾಬ ನಮಗೂ ಇದೆ. ಅವನು ಒಂದು 3 ತಿಂಗಳು ಬೆಂಗಳೂರಾಗ ಇದ್ದುಬಿಟ್ರೆ ಹಂಗಕ್ಕಣೋ ಹಿಂಗಕ್ಕಣೋ ಮೈಯೆಲ್ಲ ಉರಿಯಂಗೆ ನೋಣ ಮಾಡ್ತಾರೆ ಬಿಡ್ತಾವೆ. ಗಿಲ್ಲಿ ನೋಡ್ರಿ ಇವತ್ತಿಗೂ ಮಂಡ್ಯ ಭಾಷೆ ಬಿಟ್ಟಿಲ್ಲ. ಅವ್ನಿಗೆ ಏಟು ಗೊತ್ತದ ಆಟ ಇಂಗ್ಲೀಷ್ ಮಾತಾಡ್ತಾನೆ, ಏನು ತಿಳಿತದ ಅದನ್ನೇ ಮಾತಾಡ್ತಾನೆ. ಅದೇ ದೊಡ್ಡವ ಜಗವ ಚಟ್ನಿ ಕೊಡೋ ಇದು ಬಿಟ್ರೆ ಏನೇ ಇಲ್ಲ. ಆದರೂ ಕೂಡ ಆತನಿಗೆ ಅಭಿಮಾನ ಎಲ್ಲ ಕಡೆಯಿಂದ ಹಾಕಿ ಹುರಿದು ಬರಕತ್ತಿ ಬಿಟ್ಟೈತೆ. ನಡಿ ಅವನ ಗೃಹ ಸಚಿವರು ಕೂಡ ಸುಮ್ಮನೆ ಬಾಸ್ ಅನ್ನಂಗಿಲ್ಲ. ಈ ರಾಜಕಾರಣಿಗಳು ಭಾರೀ ತಲೆವಂತರು. ಯಾರನ್ನು ಯಾವ ರೀತಿ ಪಳಗಿಸ್ಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡ್ಬೇಕು ಅನ್ನೋದು ಪಕ್ಕಾ ಗೊತ್ತಿರ್ತದೆ ರಾಜಕಾರಣಿಗಳಿಗೆ. ಅದ್ರಾಗ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳು ಇನ್ನೊಬ್ಬರನ್ನ ಎತ್ತರಿಸಿ ಮಾತಾಡಂಗಿಲ್ಲ, ಇನ್ನೊಬ್ರಿಗೆ ಅವರು ಬಾಸ್ ಅಂಬಂಗಿಲ್ಲ. ಯಾವತ್ತು ನೀವು ನೋಡಿರ್ಬೋದು. ಅದೇನು ಪರಮೇಶ್ವರ್ ಅವರಿಗೆ ಮನಪೂರ್ವಕವಾಗಿ ಬಂತೋ ಅಥವಾ ಇಲ್ಲ ಜನಗಳು ಪರವಾಗಿ ಮಾತನಾಡ್ಬೇಕಂತ ಬಂತೋ ಒಟ್ಟಾಗಿ ಗೊತ್ತಿಲ್ಲ. ಆದರೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಗಿಲ್ಲಿಗೆ ಬಾಸ್ ಅಂದುಬಿಟ್ಟಾರ. ಇಷ್ಟು ದಿನ ಏನಿತ್ತಪ್ಪ ಅಂದ್ರೆ ಡಿ ಬಾಸ್, ಕಿಚ್ಚ ಬಾಸ್, ಎಸ್ ಬಾಸ್ ಇವೆಲ್ಲ ಇಷ್ಟೇ ಇದ್ದವು. ಈಗ ಇಲ್ಲಿಂದ ಗಿಲ್ಲಿ ಬಾಸ್ ಎನ್ನುವಂಥ ಕ್ರೇಜ್ ಕೂಡ ಹೊರಗೆ ಬರಕತ್ತಿಬಿಟ್ಟೈತಿ. ಸೊ ಅಂದರೆ ಒಬ್ಬ ಕಾಮಿಡಿಯನ್ನಿಗೆ ಯಾರು ಕೂಡ ಬಾಸ್ ಅಂದಿರಲಿಲ್ಲ, ಯಾರು ಕೂಡ ಸ್ಟಾರ್ ಅಂತ ಕೂಡ ಪರಿಗಣನೆಯೂ ಕೂಡ ತಗೊಂಡಿರಲಿಲ್ಲ ಜನ. ಆದರೆ ಇವತ್ತು ಗಿಲ್ಲಿಯನ್ನು ಯಾವ ರೇಂಜಿಗೆ ಪರಿಗಣನೆ ತಗೊಂಡಾರಪ್ಪ ಅಂದ್ರೆ ಕರ್ನಾಟಕ ಚಿತ್ರರಂಗದೊಳಗೆ ಇವನು ಕೂಡ ಬಾಸ್ ಆಗುವಂತಹ ಎಲ್ಲ ಸಂಭವ ಐತಿ ಅನ್ನೋ ರೇಂಜಿಗೆ ತಗೊಳಕತ್ತಿಬಿಟ್ರ. ಸೊ ಇಷ್ಟೇ ವಿಚಾರ ಮಾಡ್ರಿ ನೀವು ಎಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಐತಿ ಕರ್ನಾಟಕದೊಳಗೆ. ಮತ್ತು ಗಿಲ್ಲಿ ಕೂಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಆಗಬಹುದು, ಆತನದೇ ಆಗಿರುವಂಥ ಅಭಿಮಾನಿ ಬಳಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಳ್ಳಿಯಲ್ಲೂ ಕೂಡ ಆತನ ಒಂದು ಪ್ರೇಮ ಬಳಗ ಐತೆ, ಗೆಳೆಯರ ಬಳಗ ಐತೆ. ಅಂದರೆ ಕರ್ನಾಟಕ ಜನತೆ ಅಷ್ಟು ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿಬಿಟ್ಟಾರ. ರಾಜಕಾರಣಿಗಳ ಬಾಯಲ್ಲೂ ಕೂಡ ಬಾಸ್ ಎನ್ನಿಸ್ಕೊಳ್ಳುವಂಥದ್ದು ಬಹಳ ದೊಡ್ಡ ಸಾಧನೆ. ಇದಕ್ಕಿಂತ ದೊಡ್ಡ ಸಾಧನೆ ಏನು ಬೇಕಾಗೈತಿ ಹೇಳಿ? ಯಾವ ಅವಾರ್ಡ್ ಇದ್ರ ಮುಂದೆ ಏನು ದೊಡ್ಡ ಅವಾರ್ಡ್ ಹೇಳಿ? ಅಬ್ಬಾಬಾಬಾ ಬಿಗ್ ಬಾಸ್ಗೆ ಹೋಗಿದ್ದ ಗಿಲ್ಲಿ ಜೀವನ ಇಷ್ಟು ಬದಲಾವಣೆ ಆಗೈತೆ. ಇನ್ನು ಯಾವ್ಯಾವ ರೀತಿ ಬದಲಾವಣೆ ಆಕತ್ತೋ ಗೊತ್ತಿಲ್ಲ. ದಿನ 2-3 ಕಾರ್ಯಕ್ರಮ ಯಾಕೆ ಹೊಂಟಾನ?
ಕಣ್ಣಿಗೆ ನಿದ್ದಿಲ್ಲ, ಒಟ್ಟಿಗೆ ಸರಿಯಾಗಿ ಊಟಿಲ್ಲ, ಆದರೂ ಕೂಡ ಜನ ನನ್ನನ್ನು ಆಶೀರ್ವಾದ ಮಾಡ್ಯಾರ. ಅವರೆಲ್ರಿಗೂ ಕೂಡ ನನ್ನ ನೋಡ್ಬೇಕಂತ ಆಸೆ ಐತಿ. ನಾನು ಹಂಗಾಗಿ ಅವ್ರಿಗೆ ಕಾಣಮ್ಮ. ಇವರೆಲ್ಲರೂ ಅಂದ್ಕೊಂಡಿರ್ಬೋದು ಒಂದಿಷ್ಟು ಪೇಮೆಂಟ್ ಸಿಗ್ತದೆ, ಏನು ದಿನ ಅಡ್ಡಾಡಕ್ಕೆ ಹಚ್ಚಿಬಿಟ್ಟಾನೆ ಗಿಲ್ಲಿ. ದಿನ 20,000 ಕೊಟ್ಟರು 3 ಕಾರ್ಯಕ್ರಮಕ್ಕೆ 60,000 ಆಯ್ತು ಅಂತ. ಮನುಷ್ಯಗ ನೆಮ್ಮದಿ ಭಾಳ ಮುಖ್ಯ. ದಿನ ಲಕ್ಷ ದುಡಿ, ನೀನು ನೆಮ್ಮದಿ ಇರ್ಬೇಕು ಮನುಷ್ಯಗ. ಆತ ಎದಕ್ಕೆ ಹೊಂಟನಪ್ಪ ಅಂದ್ರೆ ಜನಗಳು ನನಗೆ ಅಷ್ಟೊಂದು ಆಶೀರ್ವಾದ ಮಾಡ್ಯಾರ ಅಂದ ಬಳಕ ಅವ್ರಿಗೆ ನನ್ನ ನೋಡ್ಬೇಕಂತ ಆಸೆ ಆಕತ್ತೈತೆ. ನೋಡಮ್ಮ, ಹೋಗಮ್ಮ. ಅವ್ರು ಕೇಳೋದೇನು? ಅದೇ 2 ಡೈಲಾಗ್ ಕೇಳ್ತಾರೆ, 2 ಹಾಡು ಅನ್ಬೋದು, ಏನಪ್ಪ ಅಂದ್ರೆ 2 ಕಾಮಿಡಿ ಮಾಡ್ಬೋದು. ಎಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗ್ತದೆ? ನಾನು ಇರೋದೇ ಒಂದು 10 ನಿಮಿಷ 5 ನಿಮಿಷ. ಬಟ್ ನಾನು ಅಷ್ಟು ಜನ ಅಷ್ಟು 3 ತಾಸು 4 ತಾಸು ಕಾರ್ಯಕ್ರಮ ನೋಡಿ ಲಾಸ್ಟಿಗೆ ಕಳಿಸಿದ್ರು ಚಿಂತೆಲ್ಲ. ನನಗೋಸ್ಕರ ಜನ ಅಷ್ಟು ಬರ್ತಾರೆ ಅಂದ ಬಳಿಕ ನಾನು ಬರಲೇಬೇಕಂತೇಳಿ ನಿರ್ಧಾರ ಮಾಡಿಬಿಟ್ಟೆ ನಾನು. ಸೊ ಹಂಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ಅಟೆಂಡ್ ಆಗಿ ಇಡೀ ಪಾಪ ಎಲ್ಲರಲ್ಲೂ ಕೂಡ ಒಂದೇ ಆಗಿರುವಂಥ ಭಾವನೆಯನ್ನು ತೋರ್ಸೋಕ್ಕೆ ಚೆನ್ನಾಗಿ ಗಿಲ್ಲಿ ಬಗ್ಗೆ ಏನು ಹೇಳಿದ್ರು ಕೂಡ ಅದು ಕಡಿಮೆ ಅನ್ನುವಂಥದ್ದು. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇವತ್ತು ರಜತ್ ಮತ್ತು ಗಿಲ್ಲಿ ಅವರು ಕೂಡ ಯಾವುದೋ ಒಂದು ಖಾಸಗಿ ಕಂಪನಿಯ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಗೆಸ್ಟ್ ಆಗಿ ಬಂದಿದ್ದರು. ಅಲ್ಲಿ ಇಬ್ಬರು ಕೂಡ ನೋಡ್ಬೇಕು ನೀವು, ರಜತ್ ಅವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ. ಈಗ ಆಲ್ರೆಡಿ ಎಲ್ಲಿ ಬಿಗ್ ಬಾಸ್ ಮನೆಯೊಳಗೆ ನೋಡಿರೋ ಅವರಿಬ್ಬರ ಸ್ನೇಹ ಭಾಳ ಅಚ್ಚುಮೆಚ್ಚಾಗಿರ್ತಕ್ಕಂಥ ಸ್ನೇಹ. ಹೊರಗಡೆ ಬಂದ್ಮೇಲೆ ಕೂಡ ನನ್ನ ತಮ್ಮ ಗೆಲ್ಲಲಿ, ಅವನಿಗೆ ಫ್ಯಾನ್ ಕ್ರೇಜ್ ಬೇರೆನೇ ಐತೆ, ಅದು ಕಥೆನೇ ಬೇರೆ ಐತೆ, ಅವ್ನು ದೊಡ್ಡ ಸ್ಟಾರ್ ಆಗ್ತಾನಂತೆ ರಜತ್ ಕೂಡ ಹೇಳಿದ್ದ. ಸೊ ಇವತ್ತು ಅವರಿಬ್ಬರು ಬಿಗ್ ಬಾಸ್ ಮುಗಿದ ನಂತರ ಮತ್ತೊಮ್ಮೆ ಜೋಡಿಯಾಗಿ ಕಂಡ್ರೆ ಜೋಡೆತ್ತುಗಳು ಕೂಡ ಅಂತೇಳಿ ಒಂದು ಹಾಡು ಹಾಕಿಬಿಟ್ಟಾರೆ. ಈ ಹೊಸದೊಂದು ಕೇಳಿ ಸಿನಿಮಾದಾಗ ಒಂದು ಹಾಡು ರಿಲೀಸ್ ಆಗೈತಲ್ಲ, ಅದನ್ನು ತಗೊಂಡು ಇಲ್ಲಿ ಹಾಕಕತ್ತಿಬಿಟ್ಟಾರೆ ಅವರಿಬ್ಬರಿಗೆ. ಸೊ ಇವರಿಬ್ಬರು ಹೊಸ ಕಾರ್ಯಕ್ರಮ ಕೂಡ ನಡೆದೈತಿ. ಇನ್ನು ಭಾಳ ದಿನಕ್ಕೆ ಭೇಟಿಯಾಗ್ಯಾರ ಜೋಡೆತ್ತುಗಳು. ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಕುಚಿಕು ಮಾತಾಡಿದ್ರೆ ಅದಾದ ನಂತರ ಪ್ರಥಮ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಬಂದಾದ ನಂತರ ಅದೊಂದು ಕಾರ್ಯಕ್ರಮನ ಮುಗಿಸ್ಕೊಟ್ಟು ಹೋಗ್ತಾರೆ. ಏನಪ್ಪ ಅಂತಂದರೆ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಗಿಲ್ಲಿ ಈಗ ಸದ್ಯಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪರಿಚಯ. ನೀವು ಹಿಂದೆ ನೋಡಿರ್ಬೋದು, ಸಿದ್ದರಾಮಯ್ಯವ್ರ ಮನೆಗೆ ಹೋದಾಗ ಕೂಡ ಸಿದ್ದರಾಮಯ್ಯವ್ರು ಅದೇ ಮಾತಾಡಿದ್ರು, ಏನಯ್ಯ ನಿನ್ನ ಕ್ರೇಜು ಎಲ್ಲ ಕಡೆಯಲ್ಲಿ ಹೋಗಿತ್ತು, ಅಷ್ಟೊಂದು ಓಟ್ ತಗೊಂಬಿಟ್ಟು ಏನೇನು ಅಂತಂತಂದರು. ಡಿ ಕೆ ಶಿವಕುಮಾರ್ ಕೂಡ ನೀವು ನೋಡಿರ್ಬೋದು, ಗಿಲ್ಲಿ ಕ್ರೇಜ್ ಏನು ಕ್ರೇಜಪ್ಪ ನಿಂದು ಅಂತೇಳಿ ಅವರು ಕೂಡ ಫೋನ್ ವಿಶ್ ಮಾಡಿದರು. ಕುಮಾರಸ್ವಾಮಿ ಅವರು ಕೂಡ ವಿಶ್ ಮಾಡಿದ್ರು. ಇವತ್ತು ಕರ್ನಾಟಕದೊಳಗೆ ಯಾರ್ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಇದಾರ ಎಲ್ಲರೂ ಕೂಡ ಗಿಲ್ಲಿಗೆ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಗೊತ್ತು ಗಿಲ್ಲಿಯ ಗತ್ತು. ಎಲ್ಲ ರಾಜಕಾರಣಿಗಳಿಗೂ ಗೊತ್ತು ಗಿಲ್ಲಿಯ ಗತ್ತು ಅನ್ನೋಷ್ಟ್ರ ಮಟ್ಟಿಗೆ ಗಿಲ್ಲಿ ಬೆಳೆದು ಬಿಟ್ಟಾನೆ. ಏನೇ ಬೆಳೆದ್ರು ಕೂಡ ಅವಾಲ್ ಚಪ್ಪಲಿ ಹಾಕೊಂಡು ಅಡ್ಡಾಡ್ತಾನವ. ನೀವು ನೋಡ್ಬೇಕು ಕಾರ್ಯಕ್ರಮದಾಗ ಕಾಲಿಗೆ ಚಪ್ಪಲಿ ಕೂಡ ಇಲ್ಲ, ಅಷ್ಟು ಸಿಂಪಲ್ ಸಿಟಿಯಿಂದ ಬಂದಾನ. ಅದಕ್ಕೆ ಮಾತಾಡ್ತಾ ಪರಮೇಶ್ವರ್ ಅವ್ರ ಮುಂದೆ ಹೇಳ್ತಾನೆ, ಪರಮೇಶ್ವರ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳ್ಬೇಕು. ಅವ್ರು ನನ್ನ ಬಿಗ್ ಬಾಸ್ ಗೆದ್ದ ಮ್ಯಾಗ ಮನೆಗೆ ಕರ್ಕೊಂಬಂದು ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದರು ಅಂತೇಳಿ ಎಲ್ಲ ಹೇಳ್ತಾ ಜನ ಕಾವು ಅಂತ ಅಲ್ಲಿ ಕೂಡ ಓದರಕೈತಿ ಬಿಡ್ತಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋಂಗಿಲ್ಲ. ಈ ಸರಿ ಬಂದೀವಿ, ಮುಂದೆ ಸರಿ ಇಬ್ಬರು ಅವರು ಬರ್ತಾರೆ ನಾನು ಬರ್ತೀನಿ ಅಂತ ಹೇಳಿದ. ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗ್ತದೋ ಗೊತ್ತಿಲ್ಲ, ಆದರೆ ಅದು ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಆದರೂ ಕೂಡ ಗಿಲ್ಲಿ ಕ್ರೇಜ್ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಸಿನಿಮಾ ರಂಗದೊಳಗೆ ಗಿಲ್ಲಿಗಿರ್ತಕ್ಕಂಥ ಕ್ರೇಜು ಯಾವುದೇ ಒಬ್ಬ ಕಾಮಿಡಿಯನ್ನಿಗೆ ಮತ್ತು 10-18 ಹಲವು ವರ್ಷಗಳಿಂದ ಸಾಧನೆ ಮಾಡಿದಂತಹ ಹಾಸ್ಯ ಕಲಾವಿದರಿಗೆ ಬಂದಿರಲಿಲ್ಲ. ಇದು ಬಂದುಬಿಟ್ಟೈತೆ ಪಕ್ಕ ಹಳ್ಳಿ ಪ್ರತಿಭೆ. ಅದಕ್ಕೆ ಹೇಳೋದು, ಹಳ್ಳಿ ಜನಗಳಿಗೆ ಅವಕಾಶ ಸಿಕ್ಕರೆ ಸಿಗಲಾರ್ದ ಸಿಕ್ತಪ್ಪ ಅಂತಂದ್ರೆ ಬೆಳೆಯೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತಾರೆ. ಸೊ ಅದನ್ನು ಗಿಲ್ಲಿ ತೋರಿಸ್ಕೊಟ್ಟನ. ಆತನ ಪ್ರತಿಭೆಗೆ ಭಾಳಷ್ಟು ಪ್ರತಿಫಲ ಇನ್ನು ಮುಂದಕ್ಕಾದವ. ರಾಜಕಾರಣಿಗಳಷ್ಟೇ ಅಲ್ಲ, ಇವತ್ತು ಸಿನಿಮಾ ನಟರು, ದೊಡ್ಡ ದೊಡ್ಡ ಸಿನಿಮಾ ನಟರು ಕೂಡ ಗಿಲ್ಲಿಯನ್ನು ಪಕ್ಕದಾಗ ನಿಲ್ಲಿಸ್ಕೊಂಡು ಗಿಲ್ಲಿಗೆ ತಮ್ಮ ಮನೆಯ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುವಷ್ಟು ಗಿಲ್ಲಿ ದೊಡ್ಡವನಾಗ್ಬಿಟ್ಟಾನ. ಸೊ ನಮಗೆ ಅಭಿಮಾನಿಗಳಿಗೆ ಏನು ಖುಷಿ, ಅದೇ ದೊಡ್ಡ ಖುಷಿ. ಖುಷಿಗಿಂತ ಮನಸ್ಸಿಗೆ ದೊಡ್ಡದು ಏನು ಬಹುಮಾನ ಏನು ಬೇಕಾಗಿತ್ತು ಹೇಳು? ಆತ ಬಂದು ನಮ್ಮ ಜೊತೆ ಏನು ಫೋಟೋ ತಕ್ಕಂದ್ರೆ ಆತ ನಮಗೇನು ಪೇಮೆಂಟ್ ಕೊಡ್ತಾನೆ ಇಲ್ಲ. ಬಟ್ ನಾವು ಬೆಳೆಸಿರುವಂಥ ಒಂದು ಪ್ರತಿಭೆ, ನಾವು ಓಟಾಗಿ ಬೆಳೆಸಿರುವಂಥ ಒಂದು ಪ್ರತಿಭೆ ಇವತ್ತು ಕರ್ನಾಟಕದೊಳಗೆ ಬಹುದೊಡ್ಡ ಹೆಸರು ಮಾಡೋಕೈತಿ. ಅದಕ್ಕಿಂತ ಖುಷಿ ಏನು? ನಾವು ಎದಕ್ಕೆ ಮೊಬೈಲ್ಗಳು ನೋಡ್ತೀವಿ, ಎದಕ್ಕೆ ಟಿ ವಿ ನೋಡ್ತೀವಿ? ಮನೋರಂಜನೆ ಕೊಡ್ಬೇಕು. ನಮಗೆ ಯಾರು ಖುಷಿ ಕೊಟ್ಟರೆ ಅವನಿಗೆ ನಾವು ಅಭಿಮಾನಿ ಆಗಿರ್ತೀವಿ. ಸೊ ಅಂದ ಬಳಿಕ ಅವನು ಬೆಳೆಯಕೈತಾನಪ್ಪ ಅನ್ನೋದು ಭಾಳ ಖುಷಿ. ಸೊ ಇಂತಹ ಖುಷಿ ವಿಚಾರಗಳನ್ನು ಪದೇ ತರ್ತಾನೆ ಇರ್ತೀನಿ ನಿಮ್ಮ ಮುಂದೆ. ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಸಿಂಪಲ್ಲಾಗಿ ಕ್ಲಾರಿಟಿಗಳ ಉತ್ತರಗಳನ್ನು ಕೊಡ್ತೇನೆ ನಾನು. ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾವಾಗಲೂ ನಾನು ಸದಾ ನನ್ನ ಜೊತೆಗೆ ಇರ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಗಿಲ್ಲಿಯನ್ನು ನಿಮ್ಮ ಆಶೀರ್ವಾದ ಕೂಡ ಇನ್ನು ಮುಂದೆ ಕೂಡ ಗಿಲ್ಲಿಗೆ ಬೇಕು. ಆತನ ಜಯ ಯಾವತ್ತಿಗೂ ಕೂಡ ಇವತ್ತು ಕರ್ನಾಟಕದೊಳಗೆ ಒಂದು ಅಜರಾಮರವಾಗಿ ಉಳಿಲಿ. ಆತಗೆ ಇನ್ನಷ್ಟು ದೊಡ್ಡ ದೊಡ್ಡ ಪ್ರತಿಭೆ ಅಥವಾ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.